ಇದು ಜಾಸ್ತಿ ಮಾಡ್ತಾಳ ಬ್ರೈಟ್ ಇದು ಬ್ರೈಟ್ನೆಸ್ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ನನ್ನ ಹೆಸರು ಮುರಳಿ ಅಂತ. ಇವಾಗ ಆ್ಯಕ್ಚುಲಿ ಫೈರ್ ಕ್ಯಾಂಪ್ ಇರಲಿಲ್ಲ, ಯಾಕಂದರೆ ನಾವು ಇರೋದು మీరు ಪ್ಲಸ್ ನಾವು. ಅವ್ರಿಗೆ ತೆಲುಗು ಬರೋದಿಲ್ಲ, ಆದರೆ ಕನ್ನಡದಲ್ಲೇ ಮಾತಾಡ್ಬಿಡ್ತೀನಿ. ನಿಮಗೆ ಬೇಕು ಅಂತಲೇ ನಿಮ್ಮನ್ನು ಕರೆಸಿದ್ದು. ಯಾಕೆ ಅಂದರೆ ನಾವು ನೋಡಿದ್ವಿ, ನಾವಿರೋದು ಜಸ್ಟ್ 2 ಫ್ಯಾಮಿಲೀಸ್ ಅಷ್ಟೇ. ಅದಕ್ಕೆ ಸ್ಪೆಷಲಿ ನಿಮ್ಮನ್ನ ಕರಿಯಪ್ಪ ಅಂತ ಹೇಳಿ ಕರೆದಿದ್ದು. ಇವಾಗ ಏನು ಅಂದರೆ ನಮ್ಮ ಬ್ರದರ್ ಮಿಸ್ಟರ್ ಬಸವರಾಜು ಅಂತ, ಅವರು ಮಾರ್ಚ್ ತಿಂಗಳಲ್ಲಿ KSRTC 60 ಇಯರ್ಸ್ ಕೆಲಸ ಮಾಡಿ ತುಂಬ ಗ್ರೇಟಾಗಿ ರಿಟೈರ್ಮೆಂಟ್ ಆಗಿದ್ದಾರೆ. ಅವ್ರಿಗೆ ರಿಟೈರ್ಮೆಂಟ್ ಹೋಗೋಣ ಅಂತ ನಾವು ಏನು ಒಂದು 6 ಮಂತ್ಸಿಂದ ನಾವು ಪ್ಲಾನ್ ಹಾಕಿದ್ವಿ. ಬಟ್ ನಮ್ಮ ಇಶ್ಯೂಸಿಂದ ನಾವು ಹೋಗೋಕೆ ಆಗಿಲ್ಲ. ಅದಕ್ಕೆ ನಾವು ತುಂಬ ಈಗರಾಗಿದ್ದೀವಿ ಅವ್ರಿಗೆ ಮಾಡಬೇಕು ಅಂತ. 2 ಡೇಸಿಂದ ನಮ್ಮ ಜೊತೆನೇ ಇಟ್ಕೊಂಡಿದ್ದೀವಿ. ತುಂಬ ಎಂಜಾಯ್ಮೆಂಟ್ ಮಾಡಿಸಿದ್ದೀವಿ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಬಂದು ಅವರೇ ಹೇಳ್ತಾರೆ. ಈ ಫಂಕ್ಷನ್ಗೆ ನೀವೆಲ್ಲ ಬಂದು ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಪರವಾಗಿ ನಿಮಗೆ ಸ್ವಾಗತ ಹೇಳಿ ನಾನು ಫಸ್ಟ್ ಇವಾಗ ಸ್ವಾಗತ ಹೇಳ್ತಾ ಇದ್ದೀನಿ. ಇವಾಗ ನಮ್ಮ ಬಸವರಾಜ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇರಲಿ ಪರವಾಗಿಲ್ಲ. ನ್ಯಾಚುರಲ್ ಇರಬೇಕು, ನ್ಯಾಚುರಲ್. ನಮ್ಮ ಇಲ್ಲ ತಗೋ ಹಿಡ್ಕ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವು 99 ಬ್ಯಾಚ್, ನಾವಿಬ್ಬರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ 99 ಬ್ಯಾಚಲ್ಲಿ ನಾವಿಬ್ಬರು ಸೆಲೆಕ್ಷನ್ ಆದರೆ, ನಾನು ಬೆಂಗಳೂರು ಟ್ರಾನ್ಸ್ಫರ್, ನಾನು ಬೆಂಗಳೂರು, ಇವ್ರದ್ದು ಶಿಕಾರಿಪುರ, ಯಲ್ಲಾಪುರದಲ್ಲಿ ನಾವಿಬ್ಬರು ಜಾಯ್ನ್ ಆಗಿದ್ರೆ, ಇವರು ಇವಾಗ ವೃತ್ತಿ ಅವ್ರದ್ದು ಇದಾಗಿದ್ದಾರೆ, ನಿವೃತ್ತಿ ಆಗಿದ್ದಾರೆ. ನಾನು ಸೆಂಟ್ರಲ್ಲೇ ಇದು ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ರಿಸೈನ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದಕ್ಕೆ ಇವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೋಸ್ಕರ ನಾವು ಸನ್ಮಾನ ಮಾಡಬೇಕಂತ ನಾವೆಲ್ಲ ಮಾತಾಡಿಕೊಂಡು ಇವ್ರಿಗೆ ಸನ್ಮಾನ ಮಾಡಬೇಕಂತ ಇಟ್ಕೊಂಡಿದ್ರಿ. ಓಕೆ, ಡನ್. ಈ ಕಡೆ ಬರ್ರಿ ಸರ್, ಬನ್ನಿ ಸರ್, ಬನ್ನಿ ಸರ್, ರಂడి ಸರ್. మీరు ಸರ್ ಫೋಕಸ್ ಮಾಡಿ ಸರ್. ಆಯಿತು, ಫೋಕಸ್ ಮಾಡಿದ್ದೀನಿ. ನಿಂತ್ಕೋಬೋದು ಅಂತ ಕಾಣುತ್ತೆ ನನಗೆ. ಕುಂತ ಕೊಡು, ಏನಾಗಲ್ಲ. ನಿಂತ್ಕೋಬೋದು ಅಂತ ಕಾಣುತ್ತೆ. ಹಾಕಿ ಮೊದಲಲ್ಲಿ ಹಾಕಿ. ನೀವು ಹಾಕಿ. ನೀವು ಹಾಕಿ. ಇಲ್ಲ ನೀವು ಹೋಗಿ ಸರ್, ನೀವು ಹಾಕಿ ಸರ್, ಹೇಳ್ತೀನಿ. ಇಲ್ಲ ನೀವು ಹೋಗಿ. ಸೂಪರ್ ಸರ್. ಅದು ಒಂದಿದೆ ಚಿಕ್ಕ ಗಿಫ್ಟು. ಕೃಷ್ಣನು ನೀವು ಕೊಡಿ ಸರ್. మీరు అక్కడే ఉన్నాడు. అమ్మ మీరు తీసుకురండి అమ్మ. వస్తుంది. ಕಾಣಲ್ಲ ಅಂತ ಅನ್ಕೋತೀವಿ. ಬರ್ತಾಯ್ತಾ? ಏನೇನೋ ಪ್ಲಾನ್ ಹಾಕಿದ್ವಿ ಸರ್. ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಬರ್ತೈತೆ. ಮಾಡ್ತೀರಾ? ಮಾಡಿ ಸರ್, ಮಾಡಿ ಸಂತೋಷ ಮಾಡಿ. ಹೌದು ಸರ್. ಅವರೆಲ್ಲ ಇಲ್ಲೇನೆ.
ಅದರ ಎಲ್ಲ ಆ ಕಡೆ ಹೋಗಿ ಸೆಟ್ಲ್ ಆಗಿದ್ವಿ. ಶಿವಮೊಗ್ಗದಲ್ಲಿ ಇಲ್ಲ, ಅಲ್ಲಿ ನಾವು ಈಗ ಸೆಟ್ಲ್ ಆಗಿದ್ವಿ. ನಾ ಅಲ್ಲಿಂದ ಮೊದಲು ದಾಂಡೇಲಿ ಅಂತ ಅಲ್ಲಿ ಮೊದಲು ಕಾರವಾರ ಕಲಿತು ದಾಂಡೇಲಿ ಅದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಮೇಲೆ ಈಗ ನಾವು ಲಾಸ್ಟ್ ಟೈಮ್ ಒಂದ್ಸಲಿ ಬಂದು ಅದೆಲ್ಲ ಅವ್ರು ಕಾಡಲ್ಲಿ ನಿಲ್ಸಿದ್ದೀವಿ, ಏನೊಳಗೆ ಕತ್ತೀವಿ. ಹೌದಾ? ಅಟ್ಯಾಕ್ ಮಾಡಿ ಗೋವಾಯಿಂದ ದಾಂಡೇಲಿಗೆ ಬಂದ್ವಿ. ನೋಡ್ಕೊಂಡು ಬರೋಣ ಎಲ್ಲ ಫ್ಯಾಮ್ಲಿಗಳು 2-3 ಕಾರಲ್ಲಿ. ತಗೊಳಮ್ಮ, ನೀನು ತಗೊಳ. ಅವ್ರಿಗೊಬ್ಬರಿಗೆ ಅಟ್ಯಾಕ್ ಮಾಡಿತು. ಅಲ್ಲೇ ತೋರಿಸ್ರಿ. ದಾಂಡೇಲಿ ಅಲ್ಲಿ ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲ್ ತೋರಿಸ್ಕೊಂಡು ತೋರಿಸು ಹಿಂಗೆ ನೋಡಿ. ಸ್ಪೆಸಿಫಿಕ್ ಆಗಿ ಬುದ್ಧನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಬುದ್ಧಿವಂತರಾಗಿ ಇಷ್ಟು ವರ್ಷ ಒಳ್ಳೆ ಸರ್ವಿಸ್ ಮಾಡಿದ್ದಾರೆ. ಇನ್ಮೇಲೆ ಬುದ್ಧಿವಂತನಾಗಿ ಬುದ್ಧಿನ ಥರ ಇರಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಏನಮ್ಮ ಒಳ್ಳೆಯದಮ್ಮ.